ಅದನ್ನ ಹೇಳಿದಲ್ಲ, ಯಾವುದೋ ಒಂಥರದ ಪ್ರಭಾವ ಬೀರಿರಬೇಕು. ಆದರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸಪುಟ್ಟಿ ಹೋಲಿಕೆ ಸಾಧ್ಯನೇ ಇಲ್ಲ. ಸಹಜವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಇದೆ ಅಂತ. ಮತ್ತೆ ಅವ್ರ ಪಕ್ಷದವರೇ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಬಹಳ ಪ್ರಭಾವಿಗಳು ಅವರಿಗೆ ಪ್ರಭಾವ ಬೀರಿರಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ, ನಾವಲ್ಲ. ನಾನು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಕೊಟ್ಟ ಯಾವ ಅಧಿಕಾರ ಇದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್, ಆಗ ನಮ್ಮ ನಾಯಕರ ಜೊತೆ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವನು ನಾನು. ನಾಯಕರ ಜೊತೆ ಚರ್ಚಿಸಿ, ಬಿಜೆಪಿ ಮಾತ್ರ ಅಲ್ಲ, ಸಂಘದವರು ಕೂಡ ನನ್ನ ಜೊತೆ RSS ಅವರು ಕೂಡ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದನ್ನ ಲಾಜಿಕಲ್ ಎಂಡಿಗೆ ತಕೊಂಡು ಹೋಗ್ಬೇಕಂತ ಹೇಳಿದ್ರು ಕೂಡ ಅವರೇ ಬಂದು CM ಮಟ್ಟಿಗೆ ಕೂತ್ಕೊಂಡು ಅನುಮತಿ ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಹೇಳಿದವರು. ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ವಿ. ಆದರೆ ಬರಬರ್ತಾ ತೋಳುಬಲ, ಅದು ಹಣಬಲ ಏನಿದೆಯೋ ಈ ಕಳ್ಳರದು, ಅಂದ್ರೆ ಯಾರು ಈ ಲಪ್ಟಾಯಿಸಿದಾರೋ ನಮ್ಮ ಆಸ್ತಿಗಳನ್ನ, ಅದು ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತೋ ಎಂಬ ಸಂದೇಹ ನಮಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನನಗೆ RSS ಅವರ ಕೂಡ ಆಶೀರ್ವಾದ ಇದೆ, ಇದರಲ್ಲಿ ಸಂಘದ ಆಶೀರ್ವಾದ ಇದೆ, ಅವರೇ ನೀನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದು ಮುಂದುವರಿಸಬೇಕು, ಇದನ್ನ ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರೇ ಹೇಳ್ತಾರೆ ಯಾರೋ ಪ್ರಭಾವ ಬೀರಿರ್ಬೇಕು ನಮ್ಮ ಪಕ್ಷದವ್ರ ಮೇಲೆ, ಅವರು ನನ್ನ ಮೇಲೆ ಪ್ರಭಾವ ಬೀರಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇಳಿ ಕಲ್ಪಿಸಿದವರು ಬಹಳ ಜೋರಾಗಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ವಿಜೇಂದ್ರಗೌಡ ನಂತರ ಬಂದು ಕಾಂಪ್ರಮೈಸ್ ಮಾಡಿ ನೀವು ಒಂದು ಸಂಖ್ಯೆ ಹೇಳಿ, ಬಹಳ ಕಷ್ಟಪಟ್ಟಿದ್ದೀರಾ, ಬಹಳ ಸೋತು ಹೋಗಿದ್ದೀರಾ, ಏನ್ ಹೇಳ್ತೀರಾ ಅದು ಕೊಡ್ತಿದ್ರಿ. ಹೌದಾ ಸೋತು? ನೋಡಿ, ಯಾರು ಹೇಳ್ತಾ ಇರೋದು ಇದು? BJP-ಯವರ ಸ್ಪೋಕ್ಸ್ ಪರ್ಸನ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವ್ರ ನನ್ನ ಹತ್ರ ಬಂದಿದ್ರು, ಒಂದು ಸಂಖ್ಯೆ ಹೇಳಿ ಅದನ್ನು ನಿಮ್ಗೆ ತಲುಪಿಸ್ತೀವಿ, ನಿಮಗೆ ಹಾಸ್ಪಿಟ್ಲಿಗೂ ಖರ್ಚಿಲ್ಲ, ಮುಂದೆ ನೀವೇನು ಮಾಡ್ತೀರಿ, ಒಂದು ಸಂಖ್ಯೆ ಹೇಳಿ ಅಂತ. ಅದಾದಮೇಲೆ ಏನು ಮಾಡಿದ್ರಂತೆ, ಇವ್ರು ಬೈದ್ರಂತೆ, ಭ್ರಷ್ಟಾಚಾರದ ದುಡ್ಡು ನನಗೆ ಬೇಕಾಗಿಲ್ಲ ಅಂತ. ಯಾರಪ್ಪ ಹೇಳ್ತಾ ಇರೋದು ಇದು? ಯಾರ ಹೆಸರು ಉಲ್ಲೇಖ ಆಗಿರೋದು? ಕಾಂಗ್ರೆಸ್ ಅವ್ರದ್ದಾಗಿದೆಯಾ? ಕಾಂಗ್ರೆಸ್ ಹಗರಣ ಮುಚ್ಚಾಕ್ಲಿಕ್ಕೆ BJP ರಾಜ್ಯಾಧ್ಯಕ್ಷರು ಯಾಕೆ ಹೋಗಬೇಕು ಅಂತ ನಿನ್ನೆ ಕೇಳ್ತಾ ಇದ್ರಲ್ಲ, ಅದ್ರ ಏನಾದರೂ ಲಾಜಿಕ್ ಇದೆಯಾ ಅಂತ ಕೇಳಿದ್ರಲ್ಲ, ಆ ಲಾಜಿಕ್ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲಿ ಕೇಳಿ, BJP ಕಚೇರಿನಲ್ಲೇ ಇದಕ್ಕೆ ಉತ್ತರ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ಕಮ್ ನಾಕಿಂಗ್ ಆನ್ ಕಾಂಗ್ರೆಸ್ ಡೋರ್ಸ್. ನಾವು ಹೇಳ್ತಾ ಇಲ್ಲ, ನೀವು ನಿಮ್ಮ ವಕ್ತಾರರ ಕೈಲಿ ಬೈಸ್ಕೊಂಡಿದ್ದೀರಾ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವು ಈಗ ಹೇಳಿದ್ಮೇಲೆ ಟೈಟ್ ಮಾಡ್ತೀವಿ ಅಂತ ಹೇಳಿದ ಹೋಗ್ಬಿಟ್ಟಿರಂತೆ. ಇಟ್ಸ್ ನಾಟ್ ಕಾಂಗ್ರೆಸ್ ಅಲಿಗೇಷನ್, ದಿಸ್ ಅಲಿಗೇಷನ್ ಈಸ್ ಮೇಡ್ ಬೈ ಯುವರ್ ಓನ್ ಪಾರ್ಟಿ ಪೀಪಲ್. ಇದೊಂದು ಕೊನೆದು ಒಂದು ನೋಡಿ. CM ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವರದ್ದು ಹೇಳಿದ ಮಾತು ಕೂಡ ಹಾಕಿದ್ದೇನೆ. ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ವಿಜೇಂದ್ರ ವಿಷಯ ಮಾತಾಡ್ತಿದ್ದಾರೆ, ಬಹಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ. ಈಗ ನಿಮ್ಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮ್ಮ ಹತ್ರ ಇಲ್ಲ. ಯಾವ್ದಾದ್ರು ಒಂದು ದೊಡ್ಡ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀರೋ ಅಂತೀರಿ. ಈಗ ನಿಮ್ಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮ್ಮ ಹತ್ರ ಇಲ್ಲ. ಯಾವ್ದಾದ್ರು ಒಂದು ದೊಡ್ಡ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀರೋ ಅಷ್ಟು ಕೊಡುತ್ತೇನೆ. ಇದನ್ನು ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತ ಹೇಳಿ ನಾನು ಸಿಟ್ಟು ಬಂದು ಅವರಿಗೆ ಬೈದಾಗ, ಏನ್ ತಿಳ್ಕೊಂಡೆ ನೀನು ನಂಗೆ ಲಂಚಗಳು ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಉದ್ಯೋಗಿಸಿದಾಗ ನೀನು ಯಾರು ಓಡಿಬಿಟ್ಟು ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಜನ್ಮ ಹಿಡ್ಕೊಂಡು ಓಡಿ ಹೋಗ್ಬಿಟ್ಟು CM ಮತ್ತು ಅವರ ಮಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. CM ಮತ್ತೆ ಅವ್ರ ಮಗ ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾ ಇರೋದು, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇಲ್ಲ. ಬೈದಾಗ ಗನ್ಮೆನ್ ಇಟ್ಕೊಂಡು ಓಡೋಗ್ಬಿಟ್ರಂತೆ. ಯಾಕೆ ಓಡೋಗಂತ ಏನು ಪರಿಸ್ಥಿತಿ ಬಂತು? ಏನು ಸಂಖ್ಯೆ ಕೇಳಿಬಿಟ್ಟು ಓಡೋಗ್ಬಿಟ್ರ? ಏನು ಸಂಖ್ಯೆ ಹೇಳಿಲ್ಲ ಅದಕ್ಕೆ ಓಡೋಗ್ಬಿಟ್ರ ಅವರು? ಇಲ್ಲ ನೋಡಿ, ಕೊನೆಯದಾಗಿ ಇದು ಒಂದು ನೋಡ್ಬಿಡಿ, 30 ಸೆಕೆಂಡ್.